ಪ್ರೈಸ್ ದಿ ಲಾರ್ಡ್. ನನ್ನ ಆತ್ಮೀಯ ಬಂಧುಗಳೇ, ನಾನು ಶ್ರೀಮತಿ ಇಂದಿರಾ ಸುನಂದ್. ನಾನು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳಾಗಿದ್ದೇನೆ. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ ಎಂದು 2 ತಿಮೋಥಿ 3ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಿರುವ ಪ್ರಕಾರ ನನಗೆ ಚಿಕ್ಕಂದಿನಿಂದಲೂ ಕುಟುಂಬದಲ್ಲಿಯೂ, ಸಭೆಯಲ್ಲಿಯೂ, ಸಂಡೇ ಸ್ಕೂಲ್ಗಳಲ್ಲಿಯೂ, ಯೂತ್ ಮೀಟಿಂಗ್ಗಳಲ್ಲಿಯೂ ದೇವರ ವಾಕ್ಯಗಳನ್ನು ಕೇಳುವುದು, ಓದುವುದು, ಧ್ಯಾನಿಸುವುದು, ಹೀಗೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಬಂದಿದ್ದೇನೆ. ನಾನು 9ನೇ ತರಗತಿಯಲ್ಲಿರುವಾಗಲೇ ನನ್ನ ಯೇಸುವನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೇನೆ. ನಾನು ಹೆಬ್ರೋನ್ ಸಭೆಯ ಹಿನ್ನೆಲೆಯಿಂದ ಬಂದವಳಾಗಿರುವುದರಿಂದ ನನ್ನ ಆತ್ಮೀಕ ಜೀವಿತದ ಬುನಾದಿಯು ಭದ್ರವಾಗಿದೆ. ವಿವಾಹದ ನಂತರ ನನ್ನ ಯಜಮಾನ ಮಕ್ಕಳೊಂದಿಗೆ ಮೆಥೋಡಿಸ್ಟ್ ಸಭೆಗೆ ಹೋಗಲಾರಂಭಿಸಿ ಕುಟುಂಬವಾಗಿ ಅಲ್ಲಿಯೂ ಕೂಡ ಸಭೆಯ ಚಟುವಟಿಕೆಗಳಲ್ಲಿ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ತಾ ಇದ್ದಾನೆ. ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರೋ, ಪೂರ್ಣ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು ಎಂದು 2 ತಿಮೋಥಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳು ನೆರವೇರುವ ಸಮಯವು ಸಮೀಪವಾಗಿದೆ. ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬೇಕಾಗಿದೆ. ಆದುದರಿಂದ ಕುರಿಗಳಂತೆ ದಾರಿ ತಪ್ಪಿ ತೊಳಲುವ ಜನರನ್ನು ಯೇಸು ಕ್ರಿಸ್ತನ ಬಳಿಗೆ ತರುವುದೇ ಈ ವಿಡಿಯೋ ಮಾಡುವುದರ ಉದ್ದೇಶವಾಗಿದೆ. ಈ ವಿಡಿಯೋಗಳನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಸಹಾಯ ಮಾಡಿರುವಂಥ ಯೇಸು ಕ್ರಿಸ್ತನಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಸೇವೆ ಮಾಡುವುದಕ್ಕೆ ಪ್ರೋತ್ಸಾಹಿಸಿ ಪ್ರಾರ್ಥನೆ ಮಾಡಿದ ಶ್ರೀಮತಿ ಮತ್ತು ರೆವರೆಂಡ್ ಆ್ಯಂಡ್ ಡಾಕ್ಟರ್ ಸುರೇಶ್ ಮಾರ್ಕ್ ಅಯ್ಯನವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ಇದೆಲ್ಲದಕ್ಕೆ ಸಹಾಯ ಮಾಡಿರಲಿಕ್ಕಿರುವಂಥ, ಪ್ರೋತ್ಸಾಹಿಸಿರಲಿಕ್ಕಿರುವಂಥ ನನ್ನ ಕುಟುಂಬ ವರ್ಗದವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ.